ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ರಾಜ್ಯ ಸರ್ಕಾರದಿಂದ ಹೊಸ ಪಡಿತರ ಚೀಟಿ ಅರ್ಜಿ ಹಾಗೂ ತಿದ್ದುಪಡಿ ಯಾರೆಲ್ಲ ಮಾಡ್ಕೊಳ್ಳಿಕ್ಕೆ ಕಾಯ್ತಾ ಇದ್ರು ಅವರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗೆ ಒಂದು ವರ್ಷದಿಂದ ಯಾರೆಲ್ಲ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಆಗಿ ಕಾಯ್ತಾ ಇದ್ರು ಅವರಿಗೆ ಬಿಗ್ ಅಪ್ಡೇಟಿಂಗ್ ನ್ಯೂಸ್ ಅನ್ನ ಈ ವಿಡಿಯೋದಲ್ಲಿ ತಂದಿದ್ದೀನಿ. ಹಾಗೆ ಖಡಕ್ ಆಗಿ ಒಂದು ಸರ್ಕಾರ ನಿರ್ಧಾರ ಮಾಡಿದೆ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಈ ದಾಖಲಾತಿಯನ್ನ ಕಂಪಲ್ಸರಿ ಮಾಡಿದ್ದಾರೆ. ಏನೆಲ್ಲ ದಾಖಲಾತಿಗಳು ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೊಸಬರಾಗಿ ಯಾರೆಲ್ಲ ನೋಡ್ತಾ ಇದ್ರು ನಮ್ಮ ಚಾನಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಅಪ್ಡೇಟ್ ನ್ಯೂಸ್ ಅನ್ನ ನಮ್ಮ ಚಾನಲ್ ಅಲ್ಲಿ ತರ್ತಾ ಇರ್ತೀನಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು BPL ಕಾರ್ಡ್ಗೆ ಅರ್ಜಿ ಸಲ್ಲಿಸುವುದಾದ್ರೆ ಯಸ್ ಅಂತ ಟೈಪ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮ್ಗೆಲ್ಲರಿಗೂ ತಿಳಿದ ಹಾಗೆ ರಾಜ್ಯ ಸರ್ಕಾರದ ಒಂದು ವರ್ಷದಿಂದ ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿಯನ್ನ ಆಪ್ಷನ್ ಅನ್ನು ಬಿಟ್ಟಿರಲಿಲ್ಲ. ತುಂಬಾ ಜನ ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿ ಹಾಕ್ಲಿಕ್ಕೆ ಇರ್ಬೋದು, ತಿದ್ದುಪಡಿ ಮಾಡ್ಲಿಕ್ಕೆ ಇರ್ಬೋದು, ವರ್ಗಾವಣೆ ಮಾಡ್ಲಿಕ್ಕೆ ಕಾಯ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಸರ್ಕಾರದ ಪ್ರತಿಯೊಂದು ಹೊಸ ಯೋಜನೆ ಇರ್ಬೋದು, ಬೋರ್ವೆಲ್ಗೆ ಮತ್ತೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕ್ಲಿಕ್ಕೆ ಪ್ರತಿಯೊಂದಕ್ಕೂ ರೇಷನ್ ಕಾರ್ಡ್ ಕಂಪಲ್ಸರಿ ಮಾಡಿದ್ದಾರೆ. ಆ ಕಾರಣದಿಂದ ರೇಷನ್ ಕಾರ್ಡ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿದೆ. ನೀವೇನಾದ್ರೂ ಒಂದು ವರ್ಷದ ಹಿಂದೆ BPL ಕಾರ್ಡ್ಗೆ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿ ಅಕ್ನಾಲೇಜ್ಮೆಂಟ್ ಸ್ಲಿಪ್ ನಿಮ್ಮ ಹತ್ರ ಏನಾದ್ರೆ ನಿಮ್ಮ ಬಳಿ ಇಟ್ಕೊಂಡಿದ್ರೆ ಆ ಸ್ಲಿಪ್ಗೆ ರಾಜ್ಯ ಸರ್ಕಾರದಿಂದ ಒಂದು ಮಾಹಿತಿ ಹೊರಗಾಕಿದೆ. ಏನಂತ ಹೇಳಿದ್ರೆ ಇದೇ ತಿಂಗಳು ಜೂನ್ ತಿಂಗಳ ಕೊನೆ ವಾರದಲ್ಲಿ 30ನೇ ತಾರೀಕು ಒಳಗಡೆ ನಿಮ್ಮ ರೇಷನ್ ಕಾರ್ಡ್ ಅನ್ನ ಪುಟಪ್ ಮಾಡಿ ನಿಮ್ಗೆ ಸ್ಪುಟಿನೋ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ನಿಮ್ಗೆ ಒಂದು ಕಾರ್ಯವನ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಭರವಸೆಯನ್ನೇ ಕೊಟ್ಟಿದ್ದಾರೆ. ಹಾಗಾದ್ರೆ ನೀವು ಒಂದು ವರ್ಷದಿಂದ ಏನಾದರೂ ಅಪ್ಲಿಕೇಶನ್ ಹಾಕಿ ನೀವು ನಿಮ್ಮ ಹತ್ರ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಏನಾದರೂ ನಿಮ್ಮ ಹತ್ರ ಇಟ್ಕೊಂಡಿದ್ರೆ ದಯವಿಟ್ಟು ನೀವು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಸಂಬಂಧಕ್ಕೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವರಿಗೆ ನೀವು ಆಹಾರ ಇಲಾಖೆಗೆ ಹೋಗ್ಬಿಟ್ಟು ನಿಮಗೆ ಒಂದು ರೇಷನ್ ಕಾರ್ಡ್ ಅನ್ನ ಪಡೀಲಿಕ್ಕೆ ಆಪ್ಷನ್ ಅನ್ನ ಕೊಡ್ಬೋದು. ಹಾಗಾದ್ರೆ ಡೇಟ್ ಅನ್ನ ನಿಮ್ಗೆ ಜೂನ್ 30 ಅಂತ ಹೇಳಿದ್ದಾರೆ. ಇನ್ನು ಡೇಟ್ ಅನ್ನ ಕನ್ಫರ್ಮ್ ಆಗಿ ಆ ಕಡೆ ಈ ಕಡೆ ಆದ್ರೆ ನಮ್ಮ ಚಾನಲ್ ಅಲ್ಲೇ ನಿಮ್ಗೆ ಕನ್ಫರ್ಮ್ ಆಗಿ ನಾನು ತಿಳಿಸ್ಕೊಡ್ತೀನಿ, ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ ನ ಯಾವತ್ತೂ ಫಾಲೋ ಮಾಡ್ತಾ ಇರಿ. ಹಾಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಏನೆಲ್ಲ ಆಪ್ಷನ್ ಬೇಕು, ಅರ್ಜಿ ಹಾಕ್ಲಿಕ್ಕೆ ಏನೆಲ್ಲ ದಾಖಲಾತಿ ಬೇಕು, ಕಂಪಲ್ಸರಿ ಏನೆಲ್ಲ ದಾಖಲಾತಿಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮ್ಗೆ ಮೊದಲನೇದಾಗಿ ಈ ಹಿಂದೆ ಕೆಲವೊಂದು ಲೂಸ್ ಬಿಟ್ಟಿದ್ರು. ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ಲಿಕ್ಕೆ ಕೆಲವೊಂದು ಮಾನದಂಡವನ್ನು ಈಗ ಸ್ಟ್ರಿಕ್ಟ್ ಮಾಡಿದರೆ ಕಂಪಲ್ಸರಿಯಾಗಿ ಈ ಒಂದು ದಾಖಲಾತಿಯನ್ನ ಹೊಂದಿರಲೇಬೇಕಾಗತ್ತೆ. ಮೊದಲನೇದಾಗಿ ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕಂಪಲ್ಸರಿಯಾಗಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಎಲ್ಲಿ ಮಾಡಿಕೊಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಗೆ ಹೋಗ್ಬಿಟ್ಟು ಗ್ರಾಮ ಕರ್ಣಿಕರು ವಿಲೇಜ್ ಅಕೌಂಟೆಂಟ್ ಬಳಿ ನೀವು ಈ ಕೂಡಲೇ ಹೋಗಿ ಮಾಡಿಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕ್ಲಿಕ್ಕೆ ಆಪ್ಷನ್ ಅನ್ನು ಕೊಡೋದಿಲ್ಲ. ಹಾಗೆ ಎರಡನೇದಾಗಿ ಮುಖ್ಯವಾಗಿ ದಾಖಲೆ ಆಧಾರ್ ಕಾರ್ಡ್ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆಧಾರ್ ಕಾರ್ಡ್ ಯಾರ್ದು 10 ವರ್ಷದಿಂದ ಹಳೆಯ ಆಧಾರ್ ಕಾರ್ಡ್ ಏನಾದರೂ ಇದ್ರೆ ಕಂಪಲ್ಸರಿಯಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಲು ಖಂಡಿತವಾಗ್ಲೂ ಸಾಧ್ಯವಾಗೋದಿಲ್ಲ. ಆಧಾರ್ ಕಾರ್ಡ್ ಅನ್ನ ಇನ್ನು ಯಾರೆಲ್ಲ ಅಪ್ಡೇಟ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾರೆಲ್ಲ 6 ವರ್ಷಕ್ಕಿಂತ ಚಿಕ್ಕ ಮಕ್ಕಳನ್ನ ಯಾರಾದ್ರೂ ಸೇರ್ಪಡೆ ಮಾಡ್ಕೊಳ್ಳೋದಿದ್ರೆ ಅವ್ರದ್ದು ಜನನ ಪ್ರಮಾಣ ಪತ್ರ ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಜನನ ಪ್ರಮಾಣ ಪತ್ರ ಯಾರೆಲ್ಲ ಇನ್ನು ಪಡ್ಕೊಂಡಿಲ್ವೋ ಅವರು ಸಹ ಕಂದಾಯ ಇಲಾಖೆಗೆ ಈಗ ಕಂಪಲ್ಸರಿಯಾಗಿ ನಮ್ಮ ಗ್ರಾಮ ಪಂಚಾಯತಿನ ಕಾರ್ಯದರ್ಶಿ ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿದೆ ರಾಜ್ಯ ಸರ್ಕಾರ. ಆದ್ರಿಂದ ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ಜನನ ಸರ್ಟಿಫಿಕೇಟ್ ಮಕ್ಕಳದು ಅವ್ರ ಹತ್ರ ಹೋಗ್ಬಿಟ್ಟು ಗ್ರಾಮ ಪಂಚಾಯತಿ ಹೋಗ್ಬಿಟ್ಟು ಪಡ್ಕೊಳ್ಬಹುದು. ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ, ನಾನು ಖಂಡಿತವಾಗ್ಲೂ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಮೊಬೈಲ್ ನಂಬರ್ ನಿಮ್ಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಕಂಪಲ್ಸರಿಯಾಗಿ ಹೊಂದಿರಬೇಕು ಸ್ನೇಹಿತರೆ. ಯಾಕಂತ ಹೇಳಿದ್ರೆ ನೀವು ಅರ್ಜಿ ಹಾಕುವ ಸಂದರ್ಭದಲ್ಲಿ ನಿಮ್ಗೆ ಆನ್ಲೈನ್ ನಲ್ಲಿ ಒಂದು OTP ನಂಬರ್ ಬರುತ್ತೆ. ಆ ಕಾರಣದಿಂದ ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಹೊಂದಿರಬೇಕು. ಹಾಗೆ ನಿಮ್ಗೆ ಹೊಸ ರೇಷನ್ ಕಾರ್ಡ್ಗೆ ಯಾವತ್ತು ಬಿಡ್ತಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕುತೂಹಲ ಇರಬಹುದು. ಈ ಸ್ನೇಹಿತರೆ, ನಿಮ್ಗೆ ರಾಜ್ಯ ಸರ್ಕಾರದಿಂದ ಒಂದು ಆಹಾರ ಇಲಾಖೆ ರಾಜ್ಯ ಸರ್ಕಾರಕ್ಕೆ ಪದೇ ಪತ್ರ ಬರೀತಾ ಇದೆ. ಯಾಕಂತ ಹೇಳಿದ್ರೆ ಮೆಡಿಕಲ್ಗೆ ಒಂದು ತುರ್ತಾಗಿ ಕೆಲವರಿಗೆ ಸರ್ಕಾರದ ಪ್ರತಿಯೊಂದು ಹೊಸ ಸ್ಕೀಮ್ ಅನ್ನ ಪಡ್ಕೊಳ್ಳಿಕ್ಕೆ ಒಂದು ರೇಷನ್ ಕಾರ್ಡ್ ಅನ್ನ ಕಂಪಲ್ಸರಿಯಾಗಿ ಮಾಡಿದ್ದಾರೆ. ಆ ಕಾರಣದಿಂದ ನೆಕ್ಸ್ಟ್ ಜುಲೈಯ 10ರಿಂದ 12ನೇ ತಾರೀಕು ಒಳಗಡೆ ನಾವು ಒಂದು ಆಪ್ಷನ್ ಅನ್ನ ಬಿಡ್ತೀವಿ ಅನ್ನೋ ಮಾಹಿತಿಯನ್ನ ದೊರಕಿದೆ ಸ್ನೇಹಿತರೆ. ಈ ಒಂದು ಡೇಟ್ ಅನ್ನ ನೀವು ಕಂಪಲ್ಸರಿಯಾಗಿ ನೀವು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಡೇಟ್ ಅದಕ್ಕಿಂತ ಮುಂಚಿತವಾಗಿಯೂ ನೀವು ಅಪ್ಡೇಟ್ ಮಾಡಬಹುದು ಸರ್ಕಾರ. ಯಾಕಂತ ಹೇಳಿದ್ರೆ ಈ ಹಿಂದಿನಿಂದ ಈಗ ಲೋಕಸಭೆ ಎಲೆಕ್ಷನ್ ಮುಗಿದ ನಂತರ ಇನ್ನು ಆಪ್ಷನ್ ಅನ್ನೇ ಕೊಟ್ಟಿರಲಿಲ್ಲ. ಆ ಕಾರಣದಿಂದ ಏನಾದ್ರೂ ಆಪ್ಷನ್ ಅನ್ನ ಈಗ ಅದ್ರ ಜುಲೈ ಫಸ್ಟ್ ವೀಕ್ ಅಲ್ಲೇ ಕೊಟ್ಟಿದ್ರು ನಮ್ಮ ಚಾನಲ್ ನಾನು ಅಪ್ಡೇಟ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಚಾನಲ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರಿ. ಈ ವಿಡಿಯೋನ ದಯವಿಟ್ಟು ನಿಮ್ಮ ಸ್ನೇಹಿತರಿಗಿರ್ಬೋದು, ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವರಿಗೂ ಉಪಯೋಗ ಆಗಲಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.